Hello everyone, you are watching News Insights. ಕರ್ನಾಟಕ ರಾಜ್ಯ ರೈತರ ಮತ್ತೆ ಸರ್ಕಾರ ಗೋಲಿಬಾರ 130 ಹುತಾತ್ಮರಾದ ಸಂದರ್ಭದಲ್ಲಿ ನರಗುಂದ ನವಗುಂದ ಬಂಡಾಯ ನಂತರ ಈಗ ನಾನು ಈ ಜವಾಬ್ದಾರಿ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ತಾವು ಕೂಡ ನೀವು ಬಹಳ ಬುದ್ಧಿವಂತರಿದ್ದೀರಾ. ನೀವು ಹಳ್ಳಿಗಾಗಿಂದ ಬಂದು ನಗರ ಸೇರಿದ್ದೀರಾ, ಬುದ್ಧಿವಂತರಿದ್ದೀರಾ. ಇಂಥವೆಲ್ಲ ಬಹಳ ಹೆಚ್ಚು ರೈತನಿಗೆ ಬಹಳ ಹೆಚ್ಚು ಒತ್ತು ಕೊಡಬೇಕು. ಇವತ್ತಿನ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರ ಸಂಪೂರ್ಣವಾಗಿ ಹಾಳಾಗೋಯ್ತು ಅಂದರೆ ನಮ್ಗೆ ಯಾರು ಊಟಕ್ಕೆ ನಮ್ಗೆ ಯಾರಿಗೂ ತಾಪತ್ರೆ ಮುಂದೆ. ಆ ಕಾರಣದಿಂದ ಉಳಿಸೋದಕ್ಕೆ ನಾವು ಇನ್ನು ಮುಂದೆ ಏನಾದರೂ ಒಂದು ಮಾಡಬೇಕನ್ನಪ್ಪ ಅಂತಕ್ಕಂಥ ವಿಚಾರ ಇಟ್ಕೊಂಡಾಗ ಎಲ್ಲಿ ಕೆಡ್ತಾ ಇದೆ, ಯಾವ ರೀತಿ ಕೆಡ್ತಾ ಇದೆ, ಏನು ಮಾಡೋದು ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ನಮಗೆಲ್ಲ ಅನ್ನ ಇರೋದು. ಆ ಕಾರಣದಿಂದ ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡಿಯಬೇಕು ಅಂತೇಳಿ ನಮ್ಮ ಯುವಕ ಯತೀಶ್ ತುಕಾರಾಮ್ ಈತ ಬಂದು ಇಲ್ಲ ನಾನು ನಿಮ್ಮ ಜೊತೆಗೆ ಸೇರ್ತೀನಿ, ನಿಮ್ಮ ಜೊತೆನಲ್ಲಿದ್ದು ನಾನು ರೈತ ಪರವಾದಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ಅದನ್ನ ಯುವ ಘಟಕದ ಅಧ್ಯಕ್ಷನಾಗಿ ಮಾಡಿ ರಾಜ್ಯಕ್ಕೆ ಬಹಳ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅಂತಕ್ಕಂಥದ್ದನ್ನು ನಾನು ಅನ್ಕೊಂಡಿದ್ದೆ. ಮತ್ತೆ ಈ ಆರ್ಗನೈಸ್ ಯಾತಕ್ಕೆ ಫುಡ್ ಚೈನ್ ಕ್ಯಾಂಪೇನ್ನಲ್ಲೂ ಕೂಡ ಆತ ಕೆಲಸ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಸಂಪೂರ್ಣವಾದ ಕೃಷಿ ನಿಂತೋಗುತ್ತಲ್ಲ, ಆ ಕಾರಣದಿಂದ ಇದನ್ನೇನಾದರೂ ಮಾಡಿ ಫ್ರೀಡಮ್ ಪಾರ್ಕ್ನಿಂದ ಮೈಸೂರು ಬ್ಯಾಂಕ್ ಇದ್ದು ತಿಳುವಳಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡೋಣ ಅಂತಕ್ಕಂಥ ವಿಚಾರಕ್ಕೆ ಇವತ್ತು ಪೂರ್ವಭಾವಿಯಾಗಿ ತಮಗೆ ತಿಳಿಸೋದಕ್ಕೆ ನಾವೆಲ್ಲ ಸೇರಿದ್ದೀವಿ. ದಯಮಾಡಿ ನಮ್ಮ AB ಪಾಟೀಲ್ ಮಾತಾಡಿ. ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡದು ಇನ್ಕ್ಯುಬೇಟ್ ಆಗಿ 4 ವರ್ಷದಿಂದ ನನ್ನ ಕಾರ್ಯವನ್ನು ನಡೆಸುತ್ತಿದ್ದೀನಿ. ಸ್ಟೂಡೆಂಟ್ ಫಾರ್ಮರ್ಸ್ ವರ್ಕ್ ಆನ್ ಎಡಿಷನ್ ಟು ನಮ್ಮ ಥೀಮ್ ಬಂದ್ಬಿಟ್ಟು ನೇಚರ್ ಯೂನಿಯನ್ ಎಕಾನಮಿ. ಯಾಕೆಂತ ಹೇಳಿದ್ರೆ ನಮ್ಮ ಫುಡ್ ಸೆಕ್ಯೂರಿಟಿ ನೇಷನ್ ಇದು ತುಂಬಾ ರಿಸ್ಕ್ ಅಲ್ಲಿ ಇದೆ, ಹಾಗೂ ನ್ಯಾಷನಲ್ ಸೆಕ್ಯೂರಿಟಿ. ಯಾಕೆಂತ ಹೇಳಿದ್ರೆ ವಿ ಡೋಂಟ್ ಹ್ಯಾವ್ ಫಾರ್ಮರ್ಸ್ ಫಾರ್ ದ ನೆಕ್ಸ್ಟ್ ಜನರೇಷನ್ಸ್ ಟು ಕಮ್. ಎಲ್ಲ ರೈತರಿಗೆ ಕರ್ನಾಟಕದ ನಾವು ರಿಸರ್ಚ್ ಮಾಡಿ ನೋಡುವಾಗ ಎಲ್ಲ ರೈತರಿಗೆ 60ರಿಂದ 65 ವರ್ಷ ಮೀರಿದವರೇ ಇದ್ದಾರೆ. ಸೊ ಹಾಗಾಗಿ ನಾವೇನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಎಲ್ಲ ದಕ್ಷಿಣ ಕನ್ನಡ ಕಾಲೇಜ್ ಹಾಗೂ ಈಗ ಬ್ಯಾಂಗ್ಳೂರಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್. ಪ್ರತಿಯೊಂದು ಕಾಲೇಜ್ಗಳಿಗೆ ಭೇಟಿ ಮಾಡಿ ಅದರ ರೆಸ್ಪೆಕ್ಟಿವ್ ವೈಸ್ ಚಾನ್ಸಲರ್ ಆಗಲಿ ಪ್ರಿನ್ಸಿಪಲ್ ಆಗಲಿ ಅವರ ಹತ್ರ ಮಾತಾಡಿ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ರೆಗ್ಯುಲರ್ ಬೇಸಿಸ್ ಕಂಡಕ್ಟ್ ಮಾಡ್ತಿದ್ದೀವಿ ಅಗ್ರಿಕಲ್ಚರ್ ಬಗ್ಗೆ. ಸೊ ನಮಗೆ ಸಪೋರ್ಟ್ ಆಗಿ ನಿಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ IIT ಇನ್ಸ್ಟಿಟ್ಯೂಷನ್ ಆಫ್ ಅಗ್ರಿಕಲ್ಚರ್ ಟೆಕ್ನಾಲಜೀಸ್ AB ಪಾಟೀಲ್ ಸರ್ ಪ್ರೆಸಿಡೆಂಟ್ ಹಾಗೂ ಗೌಶುಗರ್ ಫೌಂಡೇಶನ್ ನರೇಂದ್ರ ಸರ್, ಎಲ್ಲರಿಗೂ ನನ್ನ ಧನ್ಯವಾದಗಳು. ನಾನು ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಸ್ಟೇಟ್ ಯೂತ್ ಪ್ರೆಸಿಡೆಂಟ್ ಆಗಿ ನನ್ನ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಇವತ್ತಿನಿಂದ ಸ್ಟಾರ್ಟ್ ಮಾಡ್ತೇನೆ. ಸ್ಟೂಡೆಂಟ್ ಫಾರ್ಮರ್ಸ್ ವರ್ಕಥಾನ್ ಹೀಗೆ ಎಲ್ಲರೂ ಪಾರ್ಟಿಸಿಪೇಟ್ ಆಗಿ ಎಲ್ಲರೂ ಆದಷ್ಟು ಜನ ಸೇರಿ ಅಂತ ನಾನು ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ನಾನು ನರೇಂದ್ರ, ಗೌಶುಗಂ ಫೌಂಡೇಶನ್, ನಾನು ಸಂಸ್ಥಾ ಫಾರ್ಮರ್ಸ್ ಲ್ಯಾಂಡ್ ವಾಕಥಾನ್ ನಡೆಯುತ್ತೆ. ನಾನು ಎಲ್ಲರಲ್ಲೂ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ಯಂಗ್ ಪಾರ್ಟಿಸಿಪೆಂಟ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು. ಫ್ರೆಂಡ್ಸ್ನ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಕರ್ಕೊಂಡು ಒಂದು. ಎರಡನೇದು, ನನ್ನ ಬ್ಯಾಕ್ಗ್ರೌಂಡ್ ಏನಂದರೆ ಐ ಕಮ್ ಫ್ರಮ್ ಅ ಬಿಸ್ನೆಸ್ ಬ್ಯಾಕ್ಗ್ರೌಂಡ್. ನನ್ನ ಪ್ರಿಂಟಿಂಗ್ ಇಂಡಸ್ಟ್ರಿ 32 ಇಯರ್ಸಿಂದ ನಡೆಸ್ತಾ ಇದ್ದೀನಿ. ಸೊ ನಮ್ಮ ತಾತ ಮುತ್ತಾತ ಎಲ್ಲ ಫಾರ್ಮರ್ಸ್ ಆಗಿದ್ರು. ಈಗ 3rd ಜನರೇಷನ್ ನಾನು ಈಗ ಸಿಟಿಗೆ ಬಂದು ಓದಿ ಮತ್ತೆ ಬಿಸ್ನೆಸ್ ಮಾಡಿ ಮತ್ತೆ ಫಾರ್ಮಿಂಗ್ ಹೋಗ್ತಾ ಇದ್ದೀನಿ. ಸೊ ಎಲ್ಲ ಯಂಗ್ಸ್ಟರ್ಸಲ್ಲಿ ಏನು ರಿಕ್ವೆಸ್ಟ್ ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಅಂದರೆ, ಪ್ರತಿಯೊಂದು ಕ್ಷೇತ್ರದಲ್ಲೂ
ಕಂಪ್ಯೂಟರ್ ಸೈನ್ಸ್ ಅಂತಾನೆ ಅಲ್ಲ, ಡಾಕ್ಟರ್ ಅಂತಾನೆ ಅಲ್ಲ, ಸ್ಪೋರ್ಟ್ಸ್ ಪರ್ಸನ್ ಅಂತಾನೆ ಅಲ್ಲ. ಪ್ರತಿ ಒಂದು ಕ್ಷೇತ್ರದಲ್ಲೂ ದೇರ್ ಇಸ್ ಆಪರ್ಚುನಿಟಿ. ಬಟ್ ಒಂದು ಆಪರ್ಚುನಿಟಿನ ನಾವು ಹೆಂಗೆ ಉಪಯೋಗಿಸ್ಕೊಬೇಕು, ಯಾವ ರೀತಿ ತಗೊಂಡೋಗುತ್ತೆ ಗ್ರೋತ್ ಅನ್ನೋದು ಒಂದು ನಾವು ತಿಳ್ಕೊಬೇಕು. ಹೆಂಗೆ ಅಂದರೆ ಪ್ರತಿಯೊಂದು ಇಂಡಸ್ಟ್ರಿಯಲ್ಲೂ ನಾವು ಗ್ರೋತ್ ಇದೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಇದೆ. ಯಾವುದೇ ಒಂದು ಉದಾಹರಣೆಗೆ ಬರೀ ಸಾಫ್ಟ್ವೇರ್ ಇಂಜಿನಿಯರ್ ಲಕ್ಷಗಟ್ಟಲೆ ಸಂಪಾದನೆ ಮಾಡಲಿಕ್ಕಾಗಲಿ, ಇಲ್ಲ ಒಬ್ಬರು ಡಾಕ್ಟ್ರು ಲಕ್ಷಗಟ್ಟಲೆ ಸಂಪಾದನೆ ಮಾಡಲಿಕ್ಕಾಗಲಿ, ಒಬ್ಬ ಆಕ್ಟರು ಅಥವಾ ಸ್ಪೋರ್ಟ್ಸ್ ಪರ್ಸನ್ ಮಾತ್ರ ಲಕ್ಷಗಟ್ಟಲೆ ಸಂಪಾದನೆ ಮಾಡಲಿಕ್ಕೆ ಆಗುತ್ತೆ ಅಂತ ಆ ಕಲ್ಪನೆಯಲ್ಲಿ ಇರಬಾರ್ದು.